ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಮೈತ್ರಿಗೂ ಕೂಡ ಇದರಿಂದಾಗಿ ಪ್ರಭಾವ ಬೀರ್ತಾ ಇದೆ, ಮತದಾರರ ಮೇಲೆ ಪ್ರಭಾವ ಬೀರ್ತದೆ, ಹಿನ್ನಡೆ ಆಗ್ತದೆ ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳ್ತಾ ಇರುವಂಥದ್ದು. ತಾವೇನಂತೀರಿ? ಇದು ಮೈತ್ರಿ ಮೇಲಾಗಲಿ ಬೇರೆ ಪಕ್ಷದ ಮೇಲಾಗಲಿ ಏಕ ವ್ಯಕ್ತಿ ಏನು ತಪ್ಪು ಮಾಡಿರ್ತಾನೆ, ಯಾರೇ ಮಾಡಿರಲಿ, ಯಾರ ಕುಟುಂಬದಲ್ಲೇ ಮಾಡಿರಲಿ, ಯಾವ ಪಕ್ಷದವನೇ ಆಗಿರಲಿ, ಆ ತಪ್ಪು ಮಾಡಿರೋನ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಏನು ತೀರ್ಮಾನ ಕೈಗೊಂಡಿದೆ, SIT ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿದ್ದೀರಿ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇದ್ದೇವೆ, ಸ್ವಾಗತ ಮಾಡಿದ್ದೇವೆ. ಇಡೀ ರಾಜ್ಯ ಸರ್ಕಾರ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರೇ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಅವ್ರ ಸರ್ಕಾರದ ಜಿಲ್ಲಾಧಿಕಾರಿನೇ ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ನೀತಿಗೆ ವಿರುದ್ಧವಾಗಿ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ. ಇದನ್ನ ಈ ರೀತಿ ಆಗ್ತಾ ಇದೆ, ಶ್ರೀಕೃಷ್ಣ ಹೋಲಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವ್ರ ಜಿಲ್ಲಾಧಿಕಾರಿಗಳ ಮೂಲಕ ಈ ಜಿಲ್ಲಾಧಿಕಾರಿಗಳು ಸರ್ಕಾರ ಯಾರ ಮೇಲೆ ಪ್ರತಿಭಟನೆ ಮಾಡ್ತಾರೆ? SIT ಮೇಲೆ ತನಿಖೆ ಮಾಡ್ತಾರಾ? ಸರ್ಕಾರ ವಿರುದ್ಧ ತನಿಖೆ ಪ್ರೊಟೆಸ್ಟ್ ಮಾಡ್ತಾರಾ? ಪ್ರೊಟೆಸ್ಟ್ ಮಾಡೋದು ಯಾರ ಮೇಲೆ? ತನಿಖೆ ಮಾಡಿ ಅಂತ ಆಗಿದೆ. ನಾವು ಮುಕ್ತವಾಗಿ ತಪ್ಪಿತಸ್ಥನಿಗೆ ಏನು ಶಿಕ್ಷೆ ಕೊಡಿ ಅಂತ ಹೇಳಾಗಿದೆ ಪಕ್ಷ. ರಾಜ್ಯಾಧ್ಯಕ್ಷ ಹೇಳಿದೀವಿ, ನಾವು ಹೇಳಿದೀವಿ. ಚುನಾವಣೆಗೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅವರು. ಚುನಾವಣೆಗೋಸ್ಕರ ನೀವು ಈ ರೀತಿ ಎಲ್ಲ ಹೆಣ್ಣು ಮಕ್ಕಳದನ್ನ ಮಾನ ಮರ್ಯಾದೆ ಹರಾಜು ಮಾಡ್ತಿರೋ ನೀವು. ತನಿಖೆ ನಡೀತದೆ, ಶಿಕ್ಷೆ ಆಗುತ್ತೆ. ಅದ್ಬಿಟ್ಟು ಎವ್ರಿ ಡೇ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಯಾರ ಮೇಲೆ ಮಾಡ್ತಾ ಇದ್ದೀರಿ? ತನಿಖಾ ಸಮಿತಿ ಮಾಡಿದ್ಮೇಲೆ ನಾವೇ ಸ್ವಾಗತ ಮಾಡಿದ್ಮೇಲೆ ನೀವು ಯಾರ ಮೇಲೆ ಪ್ರೊಟೆಸ್ಟ್ ಮಾಡೋದು? ಸರ್ಕಾರನೇ ಮಾಡಿರುವಾಗ ಸರ್ಕಾರದ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿಯವರು ತನಿಖೆ ನೀವೆಲ್ಲ ಧರಣಿ ಮಾಡಿ ಪ್ರೊಟೆಸ್ಟ್ ಮಾಡಿ ಚುನಾವಣೆ ನಡೀತಾ ಇದೆ, ಇಲ್ಲ ನಾವು ಸೋತು ಬಿಡ್ತೀವಿ, ಇದರಿಂದ ಗೆದ್ದು ಬಿಡ್ತೀವಿ ಅಂತ ಅದು ಒಂದು ಅಂಶ ಕಾಂಗ್ರೆಸ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಸರ್, ಈಗ ಈ ಪೆನ್ಡ್ರೈವ್ ಹಿಂದೆ ಕಾಂಗ್ರೆಸ್ನ ಮುಖಂಡರ ಕೈವಾಡ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಅದನ್ನು ಬಿಡುಗಡೆ ಮಾಡಿ ಈಗ ರಾಜಕೀಯಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಪಕ್ಷದ ಮುಖಂಡರು ಕೂಡ ಆರೋಪಿಸ್ತಾ ಇರುವಂಥದ್ದು. ತಾವೇನಂತೀರಿ? ಅದು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವಕೀಲರು ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ 2 ತಿಂಗಳಿಂದ ಬಂದರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಮೈತ್ರಿಗೂ ಕೂಡ ಇದರಿಂದಾಗಿ ಪ್ರಭಾವ ಬೀರ್ತಾ ಇದೆ, ಮತದಾರರ ಮೇಲೆ ಪ್ರಭಾವ ಬೀರ್ತದೆ, ಹಿನ್ನಡೆ ಆಗ್ತದೆ ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳ್ತಾ ಇರುವಂಥದ್ದು. ತಾವೇನಂತೀರಿ? ಇದು ಮೈತ್ರಿ ಮೇಲಾಗಲಿ ಬೇರೆ ಪಕ್ಷದ ಮೇಲಾಗಲಿ ಏಕ ವ್ಯಕ್ತಿ ಏನು ತಪ್ಪು ಮಾಡಿರ್ತಾನೆ, ಯಾರೇ ಮಾಡಿರಲಿ, ಯಾರ ಕುಟುಂಬದಲ್ಲೇ ಮಾಡಿರಲಿ, ಯಾವ ಪಕ್ಷದವನೇ ಆಗಿರಲಿ, ಆ ತಪ್ಪು ಮಾಡಿರೋನ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಏನು ತೀರ್ಮಾನ ಕೈಗೊಂಡಿದೆ, SIT ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿದ್ದೀರಿ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇದ್ದೇವೆ, ಸ್ವಾಗತ ಮಾಡಿದ್ದೇವೆ. ಇಡೀ ರಾಜ್ಯ ಸರ್ಕಾರ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರೇ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಅವ್ರ ಸರ್ಕಾರದ ಜಿಲ್ಲಾಧಿಕಾರಿನೇ ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ನೀತಿಗೆ ವಿರುದ್ಧವಾಗಿ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ. ಇದನ್ನ ಈ ರೀತಿ ಆಗ್ತಾ ಇದೆ, ಶ್ರೀಕೃಷ್ಣ ಹೋಲಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವ್ರ ಜಿಲ್ಲಾಧಿಕಾರಿಗಳ ಮೂಲಕ ಈ ಜಿಲ್ಲಾಧಿಕಾರಿಗಳು ಸರ್ಕಾರ ಯಾರ ಮೇಲೆ ಪ್ರತಿಭಟನೆ ಮಾಡ್ತಾರೆ? SIT ಮೇಲೆ ತನಿಖೆ ಮಾಡ್ತಾರಾ? ಸರ್ಕಾರ ವಿರುದ್ಧ ತನಿಖೆ ಪ್ರೊಟೆಸ್ಟ್ ಮಾಡ್ತಾರಾ? ಪ್ರೊಟೆಸ್ಟ್ ಮಾಡೋದು ಯಾರ ಮೇಲೆ? ತನಿಖೆ ಮಾಡಿ ಅಂತ ಆಗಿದೆ. ನಾವು ಮುಕ್ತವಾಗಿ ತಪ್ಪಿತಸ್ಥನಿಗೆ ಏನು ಶಿಕ್ಷೆ ಕೊಡಿ ಅಂತ ಹೇಳಾಗಿದೆ ಪಕ್ಷ. ರಾಜ್ಯಾಧ್ಯಕ್ಷ ಹೇಳಿದೀವಿ, ನಾವು ಹೇಳಿದೀವಿ. ಚುನಾವಣೆಗೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅವರು. ಚುನಾವಣೆಗೋಸ್ಕರ ನೀವು ಈ ರೀತಿ ಎಲ್ಲ ಹೆಣ್ಣು ಮಕ್ಕಳದನ್ನ ಮಾನ ಮರ್ಯಾದೆ ಹರಾಜು ಮಾಡ್ತಿರೋ ನೀವು. ತನಿಖೆ ನಡೀತದೆ, ಶಿಕ್ಷೆ ಆಗುತ್ತೆ. ಅದ್ಬಿಟ್ಟು ಎವ್ರಿ ಡೇ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಯಾರ ಮೇಲೆ ಮಾಡ್ತಾ ಇದ್ದೀರಿ? ತನಿಖಾ ಸಮಿತಿ ಮಾಡಿದ್ಮೇಲೆ ನಾವೇ ಸ್ವಾಗತ ಮಾಡಿದ್ಮೇಲೆ ನೀವು ಯಾರ ಮೇಲೆ ಪ್ರೊಟೆಸ್ಟ್ ಮಾಡೋದು? ಸರ್ಕಾರನೇ ಮಾಡಿರುವಾಗ ಸರ್ಕಾರದ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿಯವರು ತನಿಖೆ ನೀವೆಲ್ಲ ಧರಣಿ ಮಾಡಿ ಪ್ರೊಟೆಸ್ಟ್ ಮಾಡಿ ಚುನಾವಣೆ ನಡೀತಾ ಇದೆ, ಇಲ್ಲ ನಾವು ಸೋತು ಬಿಡ್ತೀವಿ,
ಇದರಿಂದ ಗೆದ್ದು ಬಿಡ್ತೀವಿ ಅಂತ ಅದು ಒಂದು ಅಂಶ ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಸರ್, ಈಗ ಈ ಪೆನ್ಡ್ರೈವ್ ಹಿಂದೆ ಕಾಂಗ್ರೆಸ್ನ ಮುಖಂಡರ ಕೈವಾಡ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಅದನ್ನು ಬಿಡುಗಡೆ ಮಾಡಿ ಈಗ ರಾಜಕೀಯಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಪಕ್ಷದ ಮುಖಂಡರು ಕೂಡ ಆರೋಪಿಸ್ತಾ ಇರುವಂಥದ್ದು. ತಾವೇನಂತೀರಿ? ಅದು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವಕೀಲರು ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ 2 ತಿಂಗಳಿಂದ ಬಂದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.